ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಸೊ ಈ ಒಂದು ವಿಡಿಯೋನಲ್ಲಿ ಏನು ತಿಳಿಸ್ಕೊಡಕ್ಕೆ ಬಂದಿದೆ ಅಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ವ್ಯೂಸ್ನ ಹೇಗೆ ತೊಗೊಳೋದು, ಮತ್ತು ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡುವಾಗ ನೀವೇನೇನು ತಪ್ಪುಗಳು ಮಾಡಿರ್ತೀರಾ, ಸೊ ಆ ಒಂದು ತಪ್ಪುಗಳಿಂದ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ವ್ಯೂಸ್ ಬಂದಿರಲ್ಲ. ಸೊ ಅದಕ್ಕೆ ಯಾವ್ಯಾವ ತಪ್ಪನ್ನ ನೀವು ಮಾಡಬಾರ್ದು, ಸೊ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ಎಲ್ಲರೂ ಮಾಡುವ ಕಾಮನ್ ತಪ್ಪು ಏನಂದರೆ, ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಇವಾಗ ನೀವು ಒಂದು ವಿಡಿಯೋಗೆ ಇಲ್ಲ ಒಂದು ಡೈಲಾಗ್ ವಿಡಿಯೋ ಮಾಡ್ತಾ ಇದ್ದೀರಾ, ರೀಲ್ಸ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಡೈಲಾಗ್ನ ನೀವು ಅಲ್ಲಿ ಮ್ಯೂಸಿಕ್, ಸೊ ಡೈಲಾಗ್ ಯಾವ ಥರ ಪ್ರೆಸೆಂಟ್ ಆಗ್ತಿರುತ್ತೆ, ಸೊ ನಿಮ್ಮೊಂದು ಡೈಲಾಗ್ ಕೂಡ ಅದೇ ಥರ ಅದೇ ಟೈಮಿಂಗ್ ಆಗಿರಬೇಕು. ಸೊ ನೀವು ಒಂದು ಸ್ವಲ್ಪ ಡಿಫ್ರೆಂಟ್ ಇದ್ದು ಕೂಡ ಅದು ನೀವು ಮ್ಯಾಚ್ ಆಗಿರಲ್ಲ, ಸೊ ಔಟ್ಪುಟ್ ಚೆನ್ನಾಗಿ ಬಂದಿರಲ್ಲ. ಸೊ ಅದಕ್ಕೆ ನಿಮ್ಮೊಂದು ವಿಡಿಯೋನ ನೋಡೋದಿಲ್ಲ. ಸೊ ಇವಾಗ ಇನ್ಸ್ಟಾಗ್ರಾಮ್ ಅವ್ರು ಕೂಡ ನಿಮ್ಮೊಂದು ವಿಡಿಯೋನ ಸೊ ಸಜೆಸ್ಟ್ ಮಾಡಿದೆ ಕೂಡ ಸ್ವೈಪ್ ಮಾಡಿ ಹೋಗ್ತಾ ಇರ್ತಾರೆ. ಸೊ ಅವಾಗ ನಿಮ್ಮೊಂದು ರೀಲ್ಸ್ಗೆ ವ್ಯೂಸ್ ಬರಲ್ಲ. ಸೊ ಒಂದು 5 ಜನ 10 ಜನ ಅದೇ ಥರ ನಿಮ್ಮೊಂದು ರೀಲ್ಸ್ನ ಸ್ವೈಪ್ ಮಾಡಿ ಹೋಗ್ತಾ ಇದ್ರೆ, ಸೊ ಇನ್ಸ್ಟಾಗ್ರಾಮ್ ಅವರು ನಿಮ್ಮೊಂದು ರೀಲ್ಸ್ನ ಸಜೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ನಿಮ್ಮೊಂದು ರೀಲ್ಸ್ಗೆ ವ್ಯೂಸ್ ಬರೋದು ಸ್ಟಾಪ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಸೊ ಎರಡನೇದೇನೆಂದರೆ, ತುಂಬ ಜನ ಒಂದು ಕ್ವಾಲಿಟಿ ಏನಿರುತ್ತೆ, ಒಂದು ವಿಡಿಯೋ ರೀಲ್ಸ್ ಕ್ವಾಲಿಟಿ ಅದು ತುಂಬ ಕಮ್ಮಿ ಇರುತ್ತೆ. ಸೊ ಆ ಒಂದು ವಿಡಿಯೋ ಕ್ವಾಲಿಟಿನ ತುಂಬ ಇನ್ಕ್ರೀಸ್ ಮಾಡಿಕೊಂಡ್ರೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಯಾಕಂದರೆ ಇನ್ಸ್ಟಾಗ್ರಾಮ್ ಅವರು ತುಂಬ ಯಾವ ಒಂದು ವಿಡಿಯೋ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಸೊ ಅದನ್ನು ಅವ್ರು ತುಂಬ ಸಜೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಾಂದರೆ ವಿಡಿಯೋ ಕ್ವಾಲಿಟಿ ಕಮ್ಮಿ ಇದೆ, ಇವನು ಯಾವ್ದಾರು ಬೇಕಾಬಿಟ್ಟಿ ಮಾಡೋನೆ ರೀಲ್ಸ್ ಅಂದ್ಬಿಟ್ಟು ಸೈಡ್ಗೆ ಎಸ್ಬಿಡ್ತಾರೆ. ಸೊ ಅದಕ್ಕೆ ವಿಡಿಯೋ ಕ್ವಾಲಿಟಿ ಜಾಸ್ತಿ ಇರಲಿ ಅಂತ ಹೇಳ್ತೀನಿ. ಸೊ ಮೂರನೇದೇನೆಂದರೆ, ಹ್ಯಾಶ್ಟ್ಯಾಗ್ಸ್ನ ಹಾಕ್ತಾ ಇರ್ತೀರಾ ಸೊ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಮಾಡುವಾಗ. ಸೊ ನಾನು ಒಂದು ಸಜೆಷನ್ ಏನು ಅಂತ ಹೇಳ್ತೀನಿ ಅಂದರೆ, ಸೊ ತುಂಬ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿಬಿಡಿ ನಿಮ್ಮೊಂದು ರೀಲ್ಸ್ಗೆ. ಒಂದು 4 ಇಲ್ಲ 3ರಿಂದ 4 ಹ್ಯಾಶ್ಟ್ಯಾಗ್ಸ್ ಹಾಕ್ಸಿ ಸಾಕು. ಸೊ ನೀವು ಸುಮಾರು 5, 10, 15, 20 ಹಾಕಿರ್ತೀರ. ಸೊ ಅಷ್ಟು ಹ್ಯಾಶ್ಟ್ಯಾಗ್ಸ್ ಹಾಕಿದೆ ಸೊ ಇನ್ಸ್ಟಾಗ್ರಾಮ್ ಅವರು ನಿಮ್ಮೊಂದು ವಿಡಿಯೋನ ರೀಲ್ಸ್ನ ಸಜೆಸ್ಟ್ ಮಾಡೋದೇ ಇಲ್ಲ. ಸೊ ಯಾರೋ ಇರೋದು ಬರೋದನ್ನೆಲ್ಲ ಹಾಕಿದ್ದಾನೆ ಅಂತ. ಸೊ ನೀವು ಯಾವೊಂದು ವಿಡಿಯೋ ಮಾಡಿರ್ತೀರ, ಡೈಲಾಗು ಇಲ್ಲಾಂದರೆ ಕನ್ನಡ ಫಿಲಮ್ದು ಡೈಲಾಗ್ ಯಾವುದಾದ್ರು ಮ್ಯೂಸಿಕ್ಕು, ಸೊ ಅದ್ರ ರಿಲೇಟೆಡ್ ಆಗಿ ಒಂದು 3ರಿಂದ 4 ಹ್ಯಾಶ್ಟ್ಯಾಗ್ಸ್ನ ಹಾಕಿ. ಸೊ ನೀವು ಜಾಸ್ತಿ ಹ್ಯಾಶ್ಟ್ಯಾಗ್ಸ್ ಹಾಕಿದ್ರೆ ನಿಮ್ಮೊಂದು ರೀಲ್ಸ್ ಓಪನ್ ಮಾಡಿದಾಗ ತುಂಬ ಹ್ಯಾಶ್ಟ್ಯಾಗ್ಸ್ ಕಾಣಿಸ್ತಾ ಇರುತ್ತೆ, ನಿಮ್ಮೊಂದು ವಿಡಿಯೋನೇ ಕಾಣಿಸ್ತಾ ಇರಲ್ಲ, ಬೇರೆ ಹ್ಯಾಶ್ಟ್ಯಾಗ್ಸ್ನ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರ, ತುಂಬ ರೀಲ್ಸ್ನಲ್ಲಿ ನೋಡಿರ್ತೀರ. ಮತ್ತು 4ನೇದೇನೆಂದರೆ, ಟ್ರೆಂಡಿಂಗ್ ಏನಿರುತ್ತೋ ಅದ್ರ ಮೇಲೆ ಬೇಸ್ ಮೇಲೆ ನೀವು ವೀಡಿಯೋಸ್ನ ಮಾಡಿ. ಆವಾಗ ಕ್ಲಿಕ್ ಆಗೋದೇ ಕೂಡ ಹಾಗೆ ಆಗುತ್ತೆ. 90% ಕ್ಲಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನೀವು ಟ್ರೆಂಡಿಂಗ್ ವೀಡಿಯೋಸ್ ಮೇಲೆ ವಿಡಿಯೋ ಮಾಡ್ತಾಯಿದ್ರೆ. ಸೊ ಅದು ತುಂಬ ನಿಮ್ಗೆ ಹೆಲ್ಪ್ ಮಾಡುತ್ತೆ ನಿಮ್ಮೊಂದು ವಿಡಿಯೋನ ರ್ಯಾಂಕ್ ಮಾಡೋಕ್ಕೆ. ಮತ್ತು ಯೂಟ್ಯೂಬರ್ ಕೂಡ ಆ ಒಂದು ವಿಡಿಯೋನ ಸಜೆಸ್ಟ್ ಮಾಡ್ತಾ ಇರ್ತಾರೆ ತುಂಬ ಜನಕ್ಕೆ. ಸೊ ಟ್ರೆಂಡಿಂಗ್ ಇರೋದನ್ನ ಎಲ್ಲರೂ ಕೂಡ ಫುಲ್ಲಾಗಿ ನೋಡ್ತಾರೆ. ಸೊ ಫುಲ್ ರೀಲ್ಸ್ ನೋಡಿದಾಗ ನಿಮ್ಮೊಂದು ವಿಡಿಯೋ ಇನ್ನೂ ಬೂಸ್ಟ್ ಆಗ್ತಿರುತ್ತೆ. ಸೊ ವ್ಯೂಸ್ ಕೂಡ ಬರ್ತಾ ಇರುತ್ತೆ. ಮತ್ತು 5ನೇದೇನೆಂದರೆ, ನಿಮ್ಮೊಂದು ವಿಡಿಯೋಗೆ ವಾಟರ್ ಮಾರ್ಕ್ ಅಂತ ಇರುತ್ತೆ. ಸೊ ಇವಾಗ ನೀವು ಟಿಕ್ಟಾಕ್ನಲ್ಲಿ ವಿಡಿಯೋ ಮಾಡಿರ್ತೀರಾ. ಸೊ ಆ ಒಂದು ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಂಡಿರ್ತೀರಾ. ಸೊ ಟಿಕ್ಟಾಕ್ದು ವಾಟರ್ ಮಾರ್ಕ್ ಇದರಲ್ಲಿದ್ದೆ, ಸೊ ಇವರು ಆ ಒಂದು ವಿಡಿಯೋನ ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ ಟಿಕ್ಟಾಕ್ದು ನಾನು ಯಾಕೆ ಸಜೆಸ್ಟ್ ಮಾಡಲಿ ಅಂತ ಅವರು ಸಜೆಸ್ಟ್ ಮಾಡೋದಿಲ್ಲ. ಸೊ ಅದೇ ಥರ ಇವಾಗ ಮೋಜ್ ಅಪ್ಲಿಕೇಶನಲ್ಲಿ ವಿಡಿಯೋ ಮಾಡಿರ್ತೀರಾ. ಸೊ ಅದರಿಂದ ನೀವು ಸೇವ್ ಮಾಡಿಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ಗೆ ಹಾಕ್ತಾ ಇರ್ತೀರಾ. ಸೊ ಅದರಲ್ಲಿ ವಾಟರ್ ಮಾರ್ಕ್ ಇರುತ್ತೆ ಮೋಜ್ದು. ಸೊ ಆವಾಗ ಆ ಒಂದು ವಿಡಿಯೋ ಕೂಡ ಅಷ್ಟೇ ಇನ್ಸ್ಟಾಗ್ರಾಮರು ಯಾರು ಕೂಡ ಸಜೆಸ್ಟ್ ಮಾಡೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ಮಾಡಿದ್ರೆ ಕೂಡ ಒಂದು ಮಿನಿಮಮ್ ವ್ಯೂಸ್ ಬರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ನೀವು ಎಷ್ಟು ಎಫೆಕ್ಟ್ಸ್ ಹಾಕಿರ್ತೀರೋ ಅಷ್ಟು ವ್ಯೂಸ್ ಬರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ಲಿ ಇನ್ಸ್ಟಾಗ್ರಾಮ್ ಅವರು ಬೇರೆ ಒಂದು ಆ್ಯಪ್ದು ಅಪ್ಲಿಕೇಶನ್ದು ವಾಟರ್ ಮಾರ್ಕ್ ಇದೆ ಸಜೆಸ್ಟೇ ಮಾಡಲ್ಲ. ಸೊ ನಿಮಗೆ ತುಂಬ ವ್ಯೂಸ್ ಬೇಕಂದರೆ ವಾಟರ್ ಮಾರ್ಕ್ನ ರಿಮೂವ್ ಮಾಡಿಬಿಟ್ಟು ಆ ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ರಿಮೂವ್ ಮಾಡೋಕ್ಕೆ. ಆಗಿಲ್ಲ ಅಂದರೆ ಹಾಗೆ ಹಾಕಿ, ಅದು ವ್ಯೂಸ್ ಸ್ವಲ್ಪ ಕಮ್ಮಿ ಬರುತ್ತೆ ಅಷ್ಟೇ. ಸೊ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಎಲ್ಲ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ಗೂ ಯೂಸ್ ಆಗೈತೆ ಅಂದ್ಕೊಂಡಿದ್ದೀನಿ. ಸೊ ಯೂಸ್ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ವಿಡಿಯೋ ಅಭಿಪ್ರಾಯ ಏನಿತ್ತು ಸೊ ಕಮೆಂಟ್ ಮಾಡಿ. ಸೊ ನನ್ನೊಂದು ಚಾನಲ್ಗೆ 100 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಒಂದು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಸೊ ನಿಮ್ಮೊಂದು ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡೆ 100 ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಸಿಗೋಣ, ಭೇಟಿಯಾಗೋಣ. ಓಕೆ ಗೈಸ್, ಬಾಯ್.